2018 ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋ ಕ್ಯಾಬಿನೆಟ್ಟಾ, ಜಾತಿ ಪ್ರದೇಶವಾರು ಹಂಚಿಕೆ ಮಾಡಿರೋ ಕ್ಯಾಬಿನೆಟ್ಟಾ? ನಿಮ್ಮ ಪ್ರಕಾರ ಏನು? ಯಾವಾಗಲೂ ಕೂಡ ನಾವು ಕ್ಯಾಬಿನೆಟ್ ಮಾಡಬೇಕಾದ್ರೆ ಇನಿಷಿಯಲಿ ಇರ್ಬೋದು ಅಥವಾ ಪುನರ್ರಚನೆ ಇರ್ಬೋದು, ವಿ ಹ್ಯಾವ್ ಟು ಕನ್ಸಿಡರ್ ಆಲ್ ದೀಸ್ ಫ್ಯಾಕ್ಟರ್ಸ್. ನೋಡಿ, ಬರೀ ಇದೇನು ಕರ್ನಾಟಕಕ್ಕೆ ಸೀಮಿತ ಅಂತ ಇಲ್ಲ, ದೇಶದಾದ್ಯಂತ ಎಲ್ಲ ಯಾವ ರಾಜ್ಯದಲ್ಲಿ ಕೂಡ ಸಂಪುಟ ವಿಸ್ತರಣೆ ಆಗಬೇಕಾದ್ರೆ ಅಥವಾ ಸಂಪುಟದಲ್ಲಿ ತಗೋಬೇಕಾದ್ರೆ ದೆರ್ ಹ್ಯಾಸ್ ಟು ಬಿ ಈಕ್ವಲ್ ಬ್ಯಾಲೆನ್ಸ್ ಆಫ್ ರೀಜನ್, ರಿಲಿಜಿಯನ್, ಆಲ್ ಅದರ್ ಫ್ಯಾಕ್ಟರ್ಸ್ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಮತ್ತು ಸಹಜವಾಗಿ 2018 ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಟು ಬೂಸ್ಟ್ ಅಪ್ ಅವರ್ ಇಮೇಜ್ ಇವನ್ ಮೋರ್. ಈಗಾಗಲೇ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಇನ್ನು ಹೆಚ್ಚು ರೀತಿಯಲ್ಲಿ ವಿ ಹ್ಯಾವ್ ಟು ಪ್ರೋಗ್ರೆಸ್. ಸೊ ಆದ್ದರಿಂದ ಬಹುಶಃ ಇದು ಮುಖ್ಯಮಂತ್ರಿಯವರು ಯಾವ ನಿಟ್ಟಿನಲ್ಲಿ ಮಾಡಿದ್ದಾರೆ ಅಥವಾ ಯಾವ ಯೋಚನೆಗಳನ್ನು ಮುಂದಿಟ್ಕೊಂಡು ಈ ರೀಶಫಲ್ ಮಾಡಿದ್ದಾರೆ ಅಂದ್ಬಿಟ್ಟು ಬಹುಶಃ ಮುಖ್ಯಮಂತ್ರಿಯವ್ರಿಗೆ ಕೇಳಿದ್ರೇ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಪ್ರಿಯಾಂಕ್ ಅವರೇ, ನಿಮಗೆ ಕೊಟ್ಟಿದ್ದ ಖಾತೆಗಳು ಹೆವಿ ಆಯಿತು ಅನ್ನಿಸ್ತಾ ಇಲ್ವಾ? IT, BT ಜೊತೆಗೆ ಟೂರಿಸಮ್ಮು. ಅದು ನೀವು ಹೇಳೋ ರೀತಿಯಿಂದ ದೊಡ್ಡದು ಅನಿಸ್ತಾ ಇದೆ. ಬಟ್ ನಾನು ಹೇಳಿದಾಗೆ ಖಾತೆಗಳು, ಯಾವುದೇ ಖಾತೆ ಇದ್ದರೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದೇನು ನೀವು ಸೆರಿಕಲ್ಚರ್ ಇರ್ಬೋದು, ಕೋಆಪ್ರೇಟಿವ್ ಇರ್ಬೋದು, ಮೈನರ್ ಇರಿಗೇಷನ್, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಇಟ್ ಈಸ್ ನಾಟ್ ದ ಕ್ವೆಶ್ಚನ್ ಆಫ್ ವೆದರ್ ವಿಚ್ ಡಿಪಾರ್ಟ್ಮೆಂಟ್ ಯು ಆರ್ ಹೆಡಿಂಗ್, ಬಟ್ ಇಟ್ ಈಸ್ ಯುವರ್ ಕಮಿಟ್ಮೆಂಟ್ ಟುವರ್ಡ್ಸ್ ದ ಕಾಸ್ ಅಷ್ಟೇ. ಪ್ರಿಯಾಂಕ್ ಅವರು, ಇದು ಸ್ಟಾರ್ಟಪ್ಗಳಿಗೀಗ ಆ ಒಂದು ಸೆಕ್ಟರನ್ನು ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಮೊದಲಿಗೆ ಕೊಂಡೊಯ್ಯಲಿಕ್ಕೆ ಪ್ರಿಯಾಂಕ್ ಅವ್ರ ಹತ್ರ ಒಂದು ಬ್ಲೂ ಪ್ರಿಂಟ್ ಇದೆಯಾ? ಖಂಡಿತವಾಗೂ. ನಿನ್ನೆ ನಾವು ಒಂದು 8 ತಾಸು ಮೀಟಿಂಗ್ ಮಾಡಿದ್ದೀವಿ. ಬಹುಶಃ ನಮ್ಮ ಇಲಾಖೆಯ ಪ್ರತಿಯೊಂದು ಸ್ಕೀಮ್ ಬಗ್ಗೆ, ಪ್ರತಿಯೊಂದು ಹೆಡ್ ಆಫ್ ಅಕೌಂಟ್ ಬಗ್ಗೆ, ಎಲ್ಲಿ ನಮಗೆ ಆದಾಯ, ಎಲ್ಲಿಂದ ನಮಗೆ ದುಡ್ಡು ಬರ್ತಾಯಿದೆ, ಎಲ್ಲಿ ಹೋಗ್ತಾ ಇದೆ ಅಂತ. ವಿಶೇಷವಾಗಿ ನಮ್ಮ ಈ ಸ್ಟಾರ್ಟಪ್ ಬಗ್ಗೆ ಏನು, ವಿ ಆರ್ ದ ಪ್ರಾಬಬ್ಲಿ ದ 6th ಬಿಗ್ಗೆಸ್ಟ್ ಸ್ಟಾರ್ಟಪ್ ಇನ್ ದ ವರ್ಲ್ಡ್, ಸ್ಟಾರ್ಟಪ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್. ಸೊ ಇದನ್ನು ನಾವು ಹೆಚ್ಚು ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬರೀ ನಾವು ಸ್ಟಾರ್ಟಪ್ ಎನ್ವೈರ್ಮೆಂಟ್ ನಾವು ಕೊಡ್ತಾ ಇಲ್ಲ. ಈ ಸರಿ ನಾವು ಅವರಿಗೆ ಮೆಂಟರಿಂಗು, ಅಂದರೆ ಯಾವ ರೀತಿ ನಾವು ಬಿಸ್ನೆಸ್ ನಡೆಸಬೇಕು, ಯಾವ ರೀತಿ ಐಡಿಯಾಗಳನ್ನ ನೀವು ಫಾರ್ಮುಲೇಟ್ ಮಾಡಬೇಕು, ಯಾವ ರೀತಿ ನೀವು ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು, ಅದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಲ್ಲದೆ ಆ ಲಾಸ್ಟ್ ಮೈಲ್ ಏನಿದೆ, ಆ ಐಡಿಯಾಗೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಜೊತೆ ಬಿಸ್ನೆಸ್ ಜೊತೆ ಅವರಿಗೆ ಫಂಡಿಂಗ್ ಕೂಡ ಮಾಡಬೇಕು ಅಂತ ಒಂದು ವಿಚಾರ ನಿನ್ನೆ ಪ್ರಸ್ತಾಪ ಆಗಿದೆ. ಖಂಡಿತವಾಗೂ ಇನ್ನು 1 ಅಥವಾ 2 ತಿಂಗಳ ಒಳಗಡೆ ಇದು ನೀವು ಕಾಣ್ತೀರಾ. ಅದಲ್ಲದೆ ಪ್ರತಿ ತಿಂಗಳಲ್ಲಿ ಒಂದು ಶುಕ್ರವಾರ ನಿಗದಿ ಮಾಡಿಬಿಟ್ಟು ನಾನು ಸ್ವತಃ ಒಂದು 15-20 ಸ್ಟಾರ್ಟಪ್ಸಿಗೆ ಐ ವಿಲ್ ಸಿಟ್ ಪರ್ಸ್ನಲಿ ಅಲಾಂಗ್ ವಿತ್ ಮೈ ಟೀಮ್ ಆ್ಯಂಡ್ ಸಿ ಟು ದಟ್ ದರ್ ವಾಟ್ ಎವರ್ ದರ್ ಪ್ರಾಬ್ಲಮ್ಸ್ ಆರ್ ದರ್, ಇಟ್ ಇಸ್ ಅಡ್ರೆಸ್ ಡೈರೆಕ್ಟ್ಲಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಮ್ಮ ಬೆಂಗಳೂರನ್ನ ಕರ್ನಾಟಕದ ಸಿಲಿಕಾನ್ ವ್ಯಾಲಿ, IT ಕ್ಯಾಪಿಟಲ್, ಈ ಥರದ್ದೆಲ್ಲ ಮಾತುಗಳನ್ನು ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದೀವಿ. ಆದರೆ ನಾವು ಮಾಡ್ತಾ ಇರೋದೇನು ಅಂತ ನೋಡಿದಾಗ ಬರೀ ಸರ್ವಿಸಿಂಗ್ ವಿಚಾರದಲ್ಲೇ ಜಾಸ್ತಿ ನಮ್ಮ ಕಂಪ್ನಿಗಳು ಇಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಒಂದು ಹೊಸ ಆಲೋಚನೆ, ಒಂದು ಹೊಸ ಐಡಿಯಾ ಇಲ್ಲಿ ಜನ್ರೇಟ್ ಆಗ್ತಾಯಿಲ್ಲ. ಸಿಲಿಕಾನ್ ವ್ಯಾಲಿ ಅನ್ನೋ ಪದದ ಅರ್ಥ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದು ಒಂದು ಕೊರಗಿತ್ತು. ಆ ಬಗ್ಗೆ ನಿಮ್ಮ ಆಲೋಚನೆ ಏನು ಅಂತ? ಇಲ್ಲ, ನಾನು ಈ ವಿಚಾರದಲ್ಲಿ ತಮ್ಮ ಜೊತೆ ಸಂಪೂರ್ಣವಾಗಿ ನಾನು ಒಪ್ತೀನಿ. ಅವರ್ಸ್ ಇಸ್ ಅ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇನ್ ಬೆಂಗಳೂರಿನಲ್ಲಿ. ಅದನ್ನು ನಾವು 2 ರೀತಿ ನಾವು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಇವಾಗ ನೀವು ಹೇಳ್ದಂಗೆ ಬ್ಲೂ ಪ್ರಿಂಟಲ್ಲಿ ನಿಮಗೆ ಬಹುಶಃ ಇನ್ನೂ ಒಂದು ವಾರದಲ್ಲಿ ನಾನೇ ಬಹಿರಂಗ ಮಾಡ್ತೀನಿ. ಒಂದು, ಈ ಸ್ಟಾರ್ಟಪ್ ಕಲ್ಚರ್, ಈ ಐಡಿಯಾಸ್ ಏನು ಹೊರಹೊಮ್ತಾ ಇದೆ ಅದಕ್ಕೆ ಒಂದು ಹಂತಕ್ಕೆ ಹೋಗಿ ಒಂದು ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡೋದು. ಇನ್ನೂ ಒಂದು ಪ್ರಾಡಕ್ಟ್ ಬೇಸ್ಡ್ ಸೊಲ್ಯೂಷನ್ಸಿಗೆ ಕೂಡ ನಾವು ಎನ್ಕರೇಜ್ ಮಾಡೋದು. 3ನೇದು ಒರಿಜಿನಲ್ IP ಕಂಟೆಂಟ್ ಏನಿದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕಂಟೆಂಟ್ ಏನಿದೆ, ಅದು ವೆದರ್ ಇಟ್ ಈಸ್ ಡಿಜಿಟಲ್ ಆರ್ ಪ್ರಾಡಕ್ಟ್ ಬೇಸ್ಡ್ ಆರ್ ಎನಿಥಿಂಗ್, ಅದು IT-ನಲ್ಲಿರ್ಬೋದು, BT-ನಲ್ಲಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಇರ್ಬೋದು, ಎನಿ ವರ್ಟಿಕಲ್, ಇದಕ್ಕೆ ಕೂಡ ನಾವು ಪ್ರೋತ್ಸಾಹ ಕೊಡ್ತೀವಿ. ಅದಕ್ಕೆ ನಮ್ಮದು ಪಾಲಿಸಿ ಕೂಡ ಭಾಳ ಸುಭದ್ರವಾಗಿದೆ, ಸದೃಢವಾಗಿದೆ, ಪ್ರೋಗ್ರೆಸಿವ್ ಆಗಿದೆ. ಅದ್ರ ಬಗ್ಗೆ ಸರ್, ಈ IT ಮೇಳ ಅಂತ ವರ್ಷಕ್ಕೊಂದ್ಸರಿ ಮಾಡ್ತಾರಲ್ಲ, ವರ್ಷದಿಂದ ವರ್ಷಕ್ಕೆ ಇದು ನಮ್ಮೂರಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಸರ್, ಆ ಥರ ಆಗ್ಬಿಟ್ಟಿದೆ. ಫೋಕಸ್ಡ್ ಇಲ್ಲಂಗೆ ಆಗ್ಬಿಟ್ಟಿದೆ. ಮುಂದಿನ ವರ್ಷದಿಂದ ಅಥವಾ ತಮ್ಮ ಅವಧಿಯಲ್ಲಿ ಇದಕ್ಕೇನಾದರೂ ಒಂದು ಫೋಕಸ್ ಕೊಡಲಿಕ್ಕೆ ನಿಮ್ಮ ಪ್ರಯತ್ನ ಇದೆಯಾ? ನಮ್ಮ ಇಲಾಖೆಯಲ್ಲಿ 3 ಪ್ರಮುಖವಾದಂಥ ಈ ನೀವೇನು ಮೇಳ ಅಂತ ಇದ್ದೀರಾ ಇವೆ. ಒಂದು ಬ್ಯಾಂಗ್ಳೂರ್ ಬೀಸ್ ಇದೆ, ಇನ್ನೂ ಒಂದು BT ಇದೆ, ಇನ್ನೂ ಒಂದು ನ್ಯಾನೋ ಸೈನ್ಸಸ್ ಇದೆ. ಇವು 3 ಕೂಡ ವಿ ಆರ್ ರಿವ್ಯಾಂಪಿಂಗ್. ಸೊ ಇದಕ್ಕೆ ನೀವು ಹೇಳ್ದಂಗೆ ಮೇಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. SR ಪಾಟೀಲ್ ಸಾಹೇಬ್ರಿದ್ದಾಗೆ ಸಾಕಷ್ಟು ಬಂಡವಾಳ ಬಂದಿದೆ. ಇನ್ವೆಸ್ಟ್ ಕರ್ನಾಟಕದಲ್ಲೂ ಸಾಕಷ್ಟು ಬಂಡವಾಳ ಬಂದಿದೆ ನಮಗೆ. ಅದು ರಿಯಲೈಸೇಷನಲ್ಲಿ ಇನ್ವೆಸ್ಟ್ ಕರ್ನಾಟಕ ಅಂದ್ಬಿಟ್ಟು ಸಪ್ರೇಟೆಡ್ ಇದನ್ನೇ ಒಂದು ಸ್ವಲ್ಪ ಆಫೀಸರ್ಸ್ ನೇಮಕಾತಿ ಮಾಡಿ ದೇಶಪಾಂಡೆ ಸಾಹೇಬರು, ದೇ ಆರ್ ಡೆಪ್ಯೂಟೆಡ್ ಓನ್ಲಿ ಟು ಎನ್ಶೋರ್ ದೇ ಸಿ ದ ಲೈಟ್ ಆಫ್ ದ ಡೇ. ಸಿಂಗಲ್ ವಿಂಡೋ ಕ್ಲಿಯರೆನ್ಸಸ್ಸು ಶುಡ್ ನಾಟ್ ಲೀಡ್ ಟು ಮೆನಿ ಡೋರ್ಸ್.
ಅಂತ ದೇಶಪಾಂಡೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿ ಇದೆಲ್ಲ ಕ್ಲಿಯರ್ ಮಾಡ್ತಾಯಿದ್ದಾರೆ. ಬಹುಶಃ ನಮಗೆ ಪ್ರಚಾರ ನಾವು ಏನು ಮಾಡೋದು, ಬಿ ಜೆ ಪಿ ಥರ ಹೆಚ್ಚು ಪ್ರಚಾರ ತೊಗೊಳೋದು ಗೊತ್ತಿಲ್ಲ ನಮಗೆ. ಆಚಾರ ಇದೆ, ವಿಚಾರ ಇದೆ, ಪ್ರಚಾರದಲ್ಲಿ ಸ್ವಲ್ಪ ವೀಕ್ ಇದೆ, ಅದು ಕೂಡ ನಾವು ದುರಸ್ತಿ ಕಾಂಗ್ರೆಸ್ ಲೀಡರ್ ಎಲ್ಲ ಈ ಅಂಶವನ್ನ ಭಾಳ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ. ನಾವು ಕೆಲಸ ಮಾಡಿರ್ತೀವಪ್ಪ, ಪ್ರಚಾರ ತಗೊಳಕ್ ಬರಲ್ಲ ಅಂತ. ಅಂದರೆ ಗೊತ್ತಿದ್ದು ಯಾಕೆ ಹಿಂದೇಟ್ ಆಗ್ತೀರಿ ಅಂತ. ಈಗ ನಮ್ಮದು ನೋಡಿ, ವಿ ಆರ್ ಅ ವೆರಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ಬೋದು ನಾವು. ನಿಮ್ಮ ಪ್ರಕಾರ 2018 ಮತ್ತೆ ಕಾಂಗ್ರೆಸ್ ಯುಗ ಕರ್ನಾಟಕದಲ್ಲಿ ಶುರು ಆಗುತ್ತೆ? 100% ನಾವು ವಾಪಸ್ ಮರಳಿ ಬರ್ತೀವಿ. ಮತ್ತೊಂದು ಕಡೆ ಬಿ ಜೆ ಪಿ ಹೇಳ್ತಾ ಇದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕಕ್ಕೆ ವೇದಿಕೆ ಸಜ್ಜಾಗಿದೆ ಅಂತ. ಅದು ಅವ್ರದ್ದು ಸ್ಲೋಗನ್ ಇರಲೇಬೇಕಲ್ಲ. ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ವಾಟ್ ಎಲ್ಸ್ ಡು ದೇ ಹ್ಯಾವ್? ಬೇರೆ ಏನು ಬಂಡವಾಳ ಇದೆ? ಅವ್ರ ಥರ ಯಾರಾದರೂ ನಾವು 5 ವರ್ಷದಲ್ಲಿ 3 ಮುಖ್ಯಮಂತ್ರಿ ಚೇಂಜ್ ಮಾಡಿಲ್ಲ, ಅವ್ರ ಥರ ಭ್ರಷ್ಟಾಚಾರದಲ್ಲಿ ತೊಡಗಿರಲಿಲ್ಲ, ಅವ್ರ ಥರ ಜೈಲಿಗೆ ಹೋಗಿ ಬಂದಿಲ್ಲ, ಅವ್ರ ಥರ ಏನು ನೀವು ನಾವೇನು ಹೇಳಬೇಕಾಗಿಲ್ಲ, ಜನರೇ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಹೇಳೋದಕ್ಕೆ ಅವ್ರು ಏನೇನು ಸ್ಲೋಗನ್ಗಳು ಕೊಡ್ತಾ ಇದ್ದಾರೆ 2018 ಜನರೇ ಅವ್ರಿಗೆ ಉತ್ತರ ಕೊಡ್ತಾರೆ.